ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಬಾರ್ಲಿ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ. ಬಾರ್ಲಿ ಅಕ್ಕಿ ಗೊತ್ತಲ್ವಾ? ಈ ಬೇಸಿಗೆಗೆ ಈ ಥರ ಬಾರ್ಲಿಯಿಂದ ಮಾಡ್ಕೊಂಡು ತಿಂದರೆ ಭಾಳ ತಂಪು. ಬಾರ್ಲಿ ಗಂಜಿ ಎಲ್ಲ ಕೇಳಿದ್ದೀರಲ್ವಾ? ಇವತ್ತು ಬೇರೆ ರೀತಿಯಲ್ಲಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಬಾರ್ಲಿ ಅಕ್ಕಿಯಿಂದ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಸಣ್ಣ ಕುಕ್ಕರ್ ಇಟ್ಬಿಟ್ಟು ನಾನು ಇಲ್ಲಿ 2 ಟೀ ಸ್ಪೂನು ಆಯಿಲ್ ಹಾಕಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು 1/4 ಟೀ ಸ್ಪೂನ್ ಗರಂ ಮಸಾಲ, ಒಂದು 1/4 ಟೀ ಸ್ಪೂನ್ ಜೀರಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕಾಯ್ದಿರೋ ಎಣ್ಣೆಗೆ ಸಾಸಿವೆ ಇದೆಲ್ಲ ಮಸಾಲ ಹಾಕೋಣ. ಆಮೇಲೆ ಖಾರಕ್ಕೆ ಒಂದು 7-8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಅಚ್ಕಾರದ ಪುಡಿ ಹಾಕಲ್ಲ, ಬರೀ ಮೆಣಸಿನ್ಕಾಯಿ ಖಾರನೇ. ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಶುಂಠಿ, 1 ಟೊಮೆಟೊ, ಒಂದು ಸಣ್ಣ ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು, ಇಷ್ಟು ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು. ಇವೆಲ್ಲ ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಎಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಫ್ರೈ ಮಾಡೋಣ. ಸ್ವಲ್ಪ ಮೆತ್ತಗಾಗಬೇಕು. ಮತ್ತು ಅಲ್ಲಿ ಗರಂ ಮಸಾಲ ಎಲ್ಲ ಹಾಕಿದ್ದೀವಲ್ವ, ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಅಷ್ಟೇ, ಸ್ವಲ್ಪ ಫ್ರೈ ಮಾಡಿದರೆ ಆಯಿತು. ರಾತ್ರಿಯೇ 1 ಕಪ್ಪಷ್ಟು ಬಾರ್ಲಿನ ನೆನೆಸಿಟ್ಟಿದ್ದೆ ನೋಡಿ. ಬಾರ್ಲಿ ಅಕ್ಕಿನ ನೆನೆಸಿರೋದಿದು. ಮತ್ತು ತರಕಾರಿಗಳು ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಬಟಾಣಿ ಎಲ್ಲ ಹಾಕಿದ್ದೀನಿ. ಬಾರ್ಲಿ ಅಕ್ಕಿ ಸಣ್ಣದಾಗಿರೋದ್ರಿಂದ ತರಕಾರಿನೂ ಕೂಡ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ತರಕಾರಿಲಿ ಇದೇ ಹಾಕಬೇಕು ಅದೇ ಹಾಕಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ ತರಕಾರಿ ಮನೇಲಿದೆಯೋ, ಇಲ್ಲ ನಿಮ್ಗೆ ಯಾವುದಾದ್ರು ವಿಶೇಷವಾಗಿ ಕಾಲಿಫ್ಲವರು ಮತ್ತು ಬೇಬಿ ಕಾರ್ನು ಅದರೆಲ್ಲ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇದ್ದಿದ್ದ ತರಕಾರಿಲಿ ನಾನು ತೆಗೆದು ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ ಅಷ್ಟೆ. ಬಾಣಲೆಯಲ್ಲಿ ಕೂಡ ಮಾಡ್ಕೋಬೋದು, ಬಟ್ ಬಾಣಲೆಯಲ್ಲಿ ಮಾಡಿದ್ರೆ ಆವಾಗವಾಗ ನೋಡ್ತಾ ಬಾಡಿಸ್ತಾ ಇರಬೇಕು. ಈ ಕುಕ್ಕರಲ್ಲಾದರೆ 1 ವಿಷಲ್ ಕೂಗ್ಸಿದ್ರೆ ಸಾಕು. ಜಸ್ಟ್ 1 ವಿಷಲ್ಲೇ ಸಾಕು. ಇದಕ್ಕೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ತೆಗೆದಿಟ್ಕೊಂಡಿರೋ ಬಾರ್ಲಿನ ನೆನೆಸಿದ್ದೀನಲ್ಲ, ನೀರು ಸಮೇತ ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಬಾರ್ಲಿಗೆ 1 ಗ್ಲಾಸ್ ನೀರು. ಇದು ಜಾಸ್ತಿ ನೀರು ಎಳೆಯಲ್ಲ, ಸೊ ಹಾಗಾಗಿ ಈಕ್ವಲ್ ಪ್ರಪೋರ್ಷನಲ್ಲಿ ಹಾಕಿದ್ರೆ ಆಯಿತು. ಇದು ಚೆನ್ನಾಗಿ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ವೆಯ್ಟ್ ಇಟ್ಟರೆ 1 ವಿಷಲ್ ಸಾಕಾಗುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ. ನೋಡಿ, ಆಲ್ಮೋಸ್ಟ್ ಸ್ವಲ್ಪ ಬೆಂದಿದೆ. ಓಕೆ, ಈಗ ಲಿಡ್ ಮುಚ್ಚಿ ನಾನು ಹೇಳ್ದಂಗೆ 1 ವಿಷಲ್ ಬಂದರೆ ಸಾಕು. ಸೂಪರಾದ ಬಾರ್ಲಿ ಪಲಾವ್ ರೆಡಿ ಆಗುತ್ತೆ. ನೋಡಿ, ಕಂಪ್ಲೀಟಾಗಿ ಪ್ರೆಷರ್ ಹೋಗಿದೆ. ನೋಡೋಣ ಇವಾಗ ಹೇಗಾಗಿದೆ ಅಂತ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಸೂಪರಾಗಾಗಿದೆ. ಇದ್ರ ಜೊತೆಗೆ ನಾನು ಈರುಳ್ಳಿ ಟೊಮೆಟೊ ಹಾಕಿ ರಾಯ್ತ ಮಾಡಿದ್ದೀನಿ, ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನೋಡಿದ್ರೆ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಬಾರ್ಲಿ ಪಲಾವ್ ಮಾಡ್ಬೋದು ಅಂತ. ತುಂಬ ಸುಲಭ ಕೂಡ, ಹೆಲ್ತಿ ಕೂಡ. ಖಂಡಿತ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಮತ್ತೆ ಬೇರೆ ರೆಸಿಪಿಲಿ ಬೇರೆ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್, ಸಿ ಯು.